ಯಾರೀ ಮದ್ದೂರು ಹೋಗಿದ್ದ ಮೇಲೆ ಸುಮ್ಮನೆ ಬರೋಕ್ಕಾಗತ್ತಾ? ಮದ್ದೂರು ವಡೆ ತಿನ್ಕೊಂಡೇ ಬರೋಣ. ಯಾರಾದರೂ ಮೈಸೂರಿಗೆ ಹೊರಟಿದ್ರೆ ಮದ್ದೂರು ಟಿಫನ್ ಒಂದು ವಿಸಿಟ್ ಮಾಡಿ. ಮದ್ದೂರಲ್ಲಿ ಮದ್ದೂರು ವಡೆನೇ ಫೇಮಸ್ಸು. ಮದ್ದೂರು ವಡೆ ಅಲ್ಲಿ ತಿನ್ನೋಕ್ಕಿಂತ ಮದ್ದೂರಲ್ಲೇ ತಿನ್ನೋದು ಒಂಥರ ಆನಂದ. ಶುರು ಮಾಡಿ. ಎಲ್ರು ಒಂದ್ಸತಿ ಗೋವಿಂದ ಅನ್ನಿ. ಗೋವಿಂದ ಅಂದ್ರೆ ಜಾಸ್ತಿ ಪುಣ್ಯ ಸಿಗುತ್ತಾ? ಅಲ್ಲ, 4 ತುತ್ತು ಜಾಸ್ತಿ ಒಳಕಿಳಲಿ ಅಂತ. ಶುರು ಮಾಡಿ. ಚೆನ್ನಾಗಿ ಹೆಂಗಿದೆ ಟೇಸ್ಟ್? ಮದ್ದೂರು ವಡೆ ಒಂದೇ ಸಾಕಾ? ಗೀ ಮಸಾಲೆ ದೋಸೆ ತಿನ್ನೋಣ ಅಂತ ಗೀ ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ವಿ. ಗೀ ಮಸಾಲೆ ದೋಸೆ ತಿನ್ನೋದೇ ಅಷ್ಟೇ ಅಲ್ಲ, ನೋಡೋಕ್ಕೂ ಚೆನ್ನಾಗಿತ್ತು. ಹಂಗಂತ ನಾವು 2 ಗೀ ದೋಸೆ ತಿಂದು ಅಷ್ಟೇ ಸಾಕಾ ಒಂದು ಗ್ಲಾಸ್ ಟೀ ಕುಡಿಯೋದಂತ ನಾವು ಆ ಕಡೆ ತಿರುಗಿದ್ರೆ ಟೀ ಗ್ಲಾಸ್ನ ಉಲ್ಟಾ ಇಟ್ಬಿಟ್ಟಿದ್ರು. ಆದರೂ ಪರವಾಗಿಲ್ಲ ಸರ್, ಟೀ ಗ್ಲಾಸ್ ತಂದು ಕೊಡಿ ಅಂದರೆ ಟೀ ತಂದು ಕೊಟ್ಟರು. ಟೀ ಕುಡಿದ್ವಿ, ಒಳ್ಳೊಳ್ಳೆ ಫೋಟೋಗಳು ನೋಡ್ಕೊಂಡು ಆಚೆ ಬಂದ್ವಿ. ಒಳಗಡೆನೂ ತುಂಬ ಚೆನ್ನಾಗೇನೇ ಇತ್ತು, ನೀಟಾಗಿತ್ತು ಹೋಟೆಲು. ವಿಂಟೇಜ್ ಗಾಡಿಗಳನ್ನೆಲ್ಲ ಆಚೆ ಶೋಗಿಟ್ಟಿದ್ರು. ಒಂದೊಂದು ಗಾಡಿನೂ ತುಂಬ ಚೆನ್ನಾಗಿತ್ತು. ಈಗೆಲ್ಲ ಓಡ್ತಾ ಇಲ್ಲ, ಆದ್ರೂ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು, ಖುಷಿ ಆಯಿತು. ಮೈಸೂರು ಕಡೆ ಹೋಗೋರು ಒಂದು ವಿಸಿಟ್ ಮಾಡ್ಕೊಂಡು ಹೋಗ್ಬೋದು.